6 BHK ಅಪಾರ್ಟ್ಮೆಂಟು 6600 ಸ್ಕ್ವೇರ್ ಫೀಟ್ ಏರಿಯಾ ಇದೆ. ಒಂದು 23 crores ಆಗುತ್ತೆ. ಇದು ಬಂದು ಬಾಲ್ಕನಿ ಏರಿಯಾ ಬರುತ್ತೆ. ಬಾಲ್ಕನಿ ವ್ಯೂ ಇದು. ಲಿವಿಂಗ್ ಏರಿಯಾ. ನಮಸ್ಕಾರ, ಕನೆಕ್ಟ್ ನ್ಯೂ ಪ್ರಾಪರ್ಟಿ ಚಾನಲಿಂದ ಮಾತಾಡ್ತಾ ಇದ್ದೀನಿ. ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ 6 BHK ಅಪಾರ್ಟ್ಮೆಂಟು. ಈ ಫ್ಲ್ಯಾಟು ಬಂದು ಸೇಲ್ಗಿದೆ. ಇದು ಫ್ಲ್ಯಾಟ್ ಏರಿಯಾ ಬಂದು 6600 ಸ್ಕ್ವೇರ್ ಫೀಟ್ ಏರಿಯಾ ಇದೆ. ಇದು ಫ್ಲ್ಯಾಟ್ ಕಾಸ್ಟು ಬಂದು 23 crores ಆಗುತ್ತೆ ಈ ಅಪಾರ್ಟ್ಮೆಂಟದು. ಈ ಫ್ಲ್ಯಾಟಿಗೆ 2 ಲಿಫ್ಟ್ ಇದೆ. ಲಿಫ್ಟ್ ಪಕ್ಕದಲ್ಲೇ ಮೈನ್ ಡೋರ್ ಇದೆ. ಮೈನ್ ಡೋರು ಡಬಲ್ ಡೋರ್ ಇದು ಮೈನ್ ಡೋರ್ ಇದು ನೋಡಿ. ಇದು ಮೈನ್ ಎಂಟ್ರೆನ್ಸ್. ಇದು ಮೈನ್ ಎಂಟ್ರೆನ್ಸ್ ಒಳಗಡೆ ಬಂದರೆ ಲೆಫ್ಟ್ಗೆ ಹಾಲ್ ಇದೆ, ಲಿವಿಂಗ್ ಏರಿಯಾ ಹಾಲ್ ಇದು. ಸೊ ಹಾಲೆಲ್ಲ ನೋಡಿ ಎಷ್ಟು ಯೂಸ್ ಆಗಿದೆ, ಎಷ್ಟು ದೊಡ್ಡದಾಗಿದೆ. ಸೊ ಈ ಕಡೆ ಬಂದು ಇದು ಬಂದು ಬಾಲ್ಕನಿ ಏರಿಯಾ ಬರುತ್ತೆ. ಬಾಲ್ಕನಿ ಇದು ಬಂದು ಬಾಲ್ಕನಿಯಿಂದ ವ್ಯೂ ಯಾವ ಥರ ಕಾಣುತ್ತೆ ಅಂತ. ಸೊ ಇದು ಬಾಲ್ಕನಿ ವ್ಯೂ ಇದು. ಸೊ ಇದು ಬಾಲ್ಕನಿ ಸೈಜು, ಬಾಲ್ಕನಿ ಏರಿಯಾ. ಬಾಲ್ಕನಿಯಿಂದ ಬಂದು ಲಿವಿಂಗ್ ಏರಿಯಾ. ಸೊ ಇದು ಡೈನಿಂಗ್ ಹಾಲ್ ಏರಿಯಾ. ಇದೆಲ್ಲ ಡೈನಿಂಗ್ ಹಾಲ್ ಏರಿಯಾ. ಸೊ ಡೈನಿಂಗ್ ಹಾಲ್ ಪಕ್ಕದಲ್ಲಿ ಕಿಚನ್ ಇದು ಕಿಚನ್ ಬಂದು ಐಲ್ಯಾಂಡ್ ಕಿಚನ್ ಕಾನ್ಸೆಪ್ಟ್ ಇದು. ಸೊ ನೋಡಿ, ಸೊ ಟೋಟಲು ಏನೂ ಇಲ್ಲ ಇಲ್ಲಿ. ಸೊ ಎಲ್ಲ ಕಸ್ಟಮರೇ ಮಾಡ್ಕೋಬೇಕು. ಸೊ ಇದು ಕಿಚನ್ ಏರಿಯಾ, ಟೋಟಲು ಕಿಚನ್. ಇದು ಫುಲ್ಲು ಎಂಟಿ ಕಿಚನ್ನು. ಸೊ ಮಧ್ಯದಲ್ಲಿ ಕಿಚನ್ ಪಾಯಿಂಟ್ ಇರುತ್ತೆ. ಇದು ಐಲ್ಯಾಂಡ್ ಕಿಚನ್ ಕಾನ್ಸೆಪ್ಟು. ಐಲ್ಯಾಂಡ್ ಕಿಚನ್ ಸ್ಲ್ಯಾಬು ಬರುತ್ತೆ. ಸೊ ಅಲ್ಲಿ ಕಿಚನ್ ಮಾಡಿಕೊಂಡು ಕಿಚನ್ ಮಾಡ್ಬೋದು ಇಲ್ಲಿ. ಹಾಗೆ ಇದು ಯುಟಿಲಿಟಿ ಏರಿಯಾ. ಇದು ಈ ಕಡೆ ಬಂದರೆ ಸರ್ವೆಂಟ್ ರೂಮ್ ಇದೆ. ಇದು ಬಂದು ಸರ್ವೆಂಟ್ ರೂಮ್. ಇದು ಸರ್ವೆಂಟ್ ರೂಮು. ಹಾಗೆ ಸರ್ವೆಂಟ್ ಟಾಯ್ಲೆಟ್ ಇದೆ, ಟಾಯ್ಲೆಟ್ ಅಟ್ಯಾಚ್ ಇದೆ. ಸೊ ಇದು ಅದೇ ಸೇಮ್ ಕಾನ್ಸೆಪ್ಟ್. ಇದು ಯಾರು ಪರ್ಚೇಸ್ ಮಾಡ್ತಾರೋ ಅವರೇ ಫ್ಲ್ಯಾಟ್ ಇದು ಬೈ ಮಾಡಿ ಬಾತ್ರೂಮ್ ಫಿನಿಷಿಂಗ್ ಎಲ್ಲ ಅವರೇ ಮಾಡ್ಕೋಬೇಕಾಗುತ್ತೆ. ಸರ್ವೆಂಟ್ ರೂಮಿಂದ ಒಳಗಡೆ ಬಂದರೆ ಈ ಕಡೆ ಇದು ಸರ್ವೆಂಟಿಗೆ ಸಪ್ರೇಟು ಲಿಫ್ಟ್. ಇದು ಸೊ ಇದು ಸರ್ವೆಂಟು ಲಿಫ್ಟು. ಸರ್ವೆಂಟು ಡ್ರೈವರು ಯಾರೇ ಆಗಲಿ ಈ ಕಡೆಯಿಂದನೇ ಬರಬೇಕು, ಈ ಕಡೆಯಿಂದನೇ ಹೋಗಬೇಕು. ಸಪ್ರೇಟಾಗಿ ಅವ್ರಿಗೋಸ್ಕರ ಇದು ಎಂಟ್ರೆನ್ಸ್. ಇದು ಸೊ ಐಟಮ್ ಆಗಲಿ ಏನೇ ಆಗಲಿ ಇದೆಲ್ಲ ಶಿಫ್ಟ್ ಮಾಡ್ಬೋದು, ಅದನ್ನು ಯೂಸ್ ಮಾಡ್ಕೋಬೋದು ಈ ಲಿಫ್ಟ್. ಇದು ಸೊ ಸರ್ವೆಂಟ್ ಲಿಫ್ಟಿಂದ ಒಳಗಡೆ ಬಂದು ಸೊ ಸರ್ವೆಂಟ್ ರೂಮು, ಕಿಚನ್ ಏರಿಯಾ. ಕಿಚನ್ ಪಕ್ಕದಲ್ಲೇ ಬಂದರೆ ನಿಮಗೆ ಒಂದು ರೂಮ್ ಬರುತ್ತೆ ಲೆಫ್ಟಿಗೆ. ಸೊ ಇದು ರೂಮಲ್ಲಿ ಬಾಲ್ಕನಿ ಅಟ್ಯಾಚ್ ಇದೆ. ಸೊ ಈ ರೂಮ್ಗೆ ಯಾವುದೇ ರೀತಿ ಅಟ್ಯಾಚ್ ವಾಶ್ರೂಮ್ ಬರೋದಿಲ್ಲ. ಇದು ಗ್ರಾನೈಟ್ ಫ್ಲೋರಿಂಗ್. ಇದು ಸೊ ಬಾಲ್ಕನಿ ಏರಿಯಾ. ಸೊ ಬಾಲ್ಕನಿಯಿಂದ ಔಟ್ಸೈಡ್ ವ್ಯೂ ಇದೆ. ಮೆಟ್ರೋ ಲೈನು ಅದೆಲ್ಲ ಕಾಣುತ್ತೆ ನಿಮಗೆ. ಮೆಟ್ರೋ ಲೈನು. ಸೊ ಬಾಲ್ಕನಿ.
ಹಾಗೆ ಇವರು ಈ ರೂಮಿಂದ ಹೋಗಿ ಸೊ ಹಾಗೆ ಪಕ್ಕದಲ್ಲಿ ಪೇರೆಂಟ್ಸ್ ರೂಮ್ ಇದೆ. ಪೇರೆಂಟ್ಸ್ ರೂಮ್ ಬಂದು ಕಂಪ್ಲೀಟ್ಲಿ ವುಡನ್ ಫ್ಲೋರಿಂಗ್ ಇದೆ. ಇದರಲ್ಲೂ ಹಾಗೆ ಅಟ್ಯಾಚ್ ವಾಶ್ರೂಮ್ ಇದೆ. ಸೊ ಸೇಮ್ ಎಂಟಿ ಬಾತ್ರೂಮ್ ಇದು. ಸೊ ಫಿನಿಶಿಂಗ್ ಎಲ್ಲ ಕಸ್ಟಮರೇ ಮಾಡ್ಕೋಬೇಕಾಗತ್ತೆ. ನೋಡಿ ಬಾತ್ರೂಮ್ ಸೈಜ್ ಎಲ್ಲ ನೋಡಿ. ಸೊ ಇದೆಲ್ಲ ಬಾತ್ರೂಮ್ ಇದು. ಪೇರೆಂಟ್ಸ್ ರೂಮು. ಸೊ ವಿಂಡೋನೂ ಇದೆ. ಸೊ ವಿಂಡೋಯಿಂದ ಎಲ್ಲ ಔಟ್ಸೈಡ್ ವ್ಯೂ ಕಾಣುತ್ತೆ. ಸೊ ನೋಡ್ಬೋದು ನೀವು. ಪೇರೆಂಟ್ಸ್ ರೂಮ್ ಪಕ್ಕದಲ್ಲಿ ಕಾಮನ್ ವಾಶ್ರೂಮ್ ಇದೆ, ಬಾತ್ರೂಮು. ಸೊ ಹಾಗೆ ಬಂದು ಸೊ ಅದು ಬಂದು ಕಿಚನ್ ಇದೆ. ಇದು ಡೈನಿಂಗ್ ಹಾಲ್ ಏರಿಯಾ. ಡೈನಿಂಗ್ ಹಾಲ್ ಏರಿಯಾ ಪಕ್ಕದಲ್ಲಿ ಡಬಲ್ ಡೋರು ಮೈನ್ ಡೋರು ಹಾಲು ಪಕ್ಕದಲ್ಲೇ ಫಸ್ಟು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಮಾಸ್ಟರ್ ಬೆಡ್ರೂಮ್ಗೆ ವಿತ್ ಅಟ್ಯಾಚ್ ವಾಶ್ರೂಮ್ ಇದೆ. ಸೊ ಹಾಗೆ ನಿಮಗೆ ಹೇಳ್ದಾಗಲೇ ಆವಾಗಿಂದನೂ ಹೇಳಿದ್ದೀನಿ. ಸೊ ಇದು ಬಂದು ಸೇಮ್ ಕಾನ್ಸೆಪ್ಟು. ಸೊ ಬಾತ್ರೂಮ್ ಸೈಜ್ ಎಲ್ಲ ನೋಡಿ. ಸೊ ಇದೆಲ್ಲ ಕಂಪ್ಲೀಟ್ಲಿ ಎಂಟಿ. ಸೊ ಯಾರು ಬೈಯರ್ ಇದ್ದಾರೋ ಬೈಯರೇ ರೆಡಿ ಮಾಡಿಸ್ಕೋಬೇಕು ಬಾತ್ರೂಮ್ ಫಿನಿಶಿಂಗ್ ಎಲ್ಲ. ಸೊ ಹಾಗೆ ಬಾತ್ರೂಮಿಂದ ಆಚೆ ಕಡೆ ಬಂದರೆ ಇದು ಬಂದು ಫಸ್ಟ್ ಮಾಸ್ಟರ್ ಬೆಡ್ರೂಮ್ ಇದು ವಿತ್ ಅಟ್ಯಾಚ್ ಇದೆ. ಸೊ ಹಾಗೆ ಕೂಡ ಸೊ ಬೆಡ್ರೂಮ್ ಸೈಜ್ ಎಲ್ಲ ನೋಡ್ಬೋದು. ಸೊ ಇದೆಲ್ಲ ನೋಡಿ ಬೆಡ್ರೂಮ್ ಅಟ್ಯಾಚು ಬಾಲ್ಕನಿ ಇದೆ. ಸೊ ಬಾಲ್ಕನಿಯಿಂದ ಎಲ್ಲ ಇದು ಔಟ್ಸೈಡ್ ವ್ಯೂ ಕಾಣುತ್ತೆ. ಬಾಲ್ಕನಿ ಔಟ್ಸೈಡ್ ವ್ಯೂ ಇದು. ಮಾಸ್ಟರ್ ಬೆಡ್ರೂಮು. ಸೊ ಮಾಸ್ಟರ್ ಬೆಡ್ರೂಮಿಂದ ಹಾಗೆ ನಾವು ಈಗ ಮೈನು ಹಾಲ್ ಕಡೆ ಹೋಗ್ತಾ ಇದ್ದೀವಿ. ಸೊ ಮಾಸ್ಟರ್ ಬೆಡ್ರೂಮಿಂದ ಬಂದು ಲೆಫ್ಟ್ ಸೈಡು ಹಾಲು ಪಕ್ಕದಲ್ಲೇ ಒಂದು ಕಿಡ್ಸ್ ರೂಮ್ ಬರುತ್ತೆ. ಕಿಡ್ಸ್ ರೂಮು ಗ್ರಾನೈಟ್ ಫ್ಲೋರಿಂಗ್ ಇದೆ. ಸೊ ಗ್ರಾನೈಟ್ ಫ್ಲೋರಿಂಗ್ ರೂಮ್ ಇದು. ಸೊ ಪಕ್ಕದಲ್ಲಿ ಬಂದರೆ ಲೆಫ್ಟ್ ಸೈಡಿಗೆ ಇದೆಲ್ಲ ವಾಕಿನ್ ವಾರ್ಡ್ರೂಫ್ ಏರಿಯಾ ಇದೆ. ಸೊ ವಾರ್ಡ್ರೂಫ್ ಎಲ್ಲ ಮಾಡ್ಕೋಬೋದು, ಆ ಥರ ಏರಿಯಾ ಇದು. ವಾಕಿನ್ ವಾರ್ಡ್ರೂಫ್ ಪಕ್ಕದಲ್ಲೇ ಬಂದರೆ ಬಾತ್ರೂಮು ಅಷ್ಟೇ ಸೇಮ್. ಸೊ ಒಂದು ಎಲ್ಲ ಸಪ್ರೇಟಾಗಿದೆ. ವಾಶ್ ಬೇಸಿನ್ ಮಾಡ್ಕೋಬೋದು, ಗ್ಲಾಸ್ ಪಾರ್ಟೇಷನ್ನು, ಇಲ್ಲಿ ವೆಸ್ಟರ್ನ್ ಕಮೋಡ್ ಟಾಯ್ಲೆಟ್ ರೆಡಿ ಮಾಡ್ಕೊಳ್ಳೋದಕ್ಕೆ. ಸೊ ಬಾತ್ರೂಮಲ್ಲೂ ಹಾಗೆ ವಿಂಡೋ ಇದೆ ವೆಂಟಿಲೇಷನ್ಗೆ. ಸೊ ಇದೆಲ್ಲ ಬಂದು ಬಾತ್ರೂಮ್ ಸೈಜ್ ಇದು. ಸೊ ಬಾತ್ರೂಮ್ ಎಲ್ಲ ಹೇಳಿದ್ನಲ್ಲ, ಸೊ ಕಸ್ಟಮರೇ ಮಾಡ್ಕೋಬೇಕು. ನೋಡ್ಬೋದು ಬಾತ್ರೂಮ್ ಎಲ್ಲ. ಸೊ ಇದೆಲ್ಲ ಬಂದು ಅನ್ಯೂಸ್ಡ್ ಫ್ಲ್ಯಾಟು, ಯಾರು ಯೂಸ್ ಮಾಡೋಕ್ಕಾಗೋದಿಲ್ಲ. ಯಾರು ಬೈಯರ್ ಬರ್ತಾರೋ ಅವರೇ ಪರ್ಚೇಸ್ ಮಾಡಿ ಬಾತ್ರೂಮ್ ಎಲ್ಲ ರೆಡಿ ಮಾಡ್ಕೋಬೇಕು. ಬಾತ್ರೂಮಿಂದ ಬಂದು ಇದು ಕಿಡ್ಸ್ ರೂಮ್ ನೋಡಿ. ಕಿಡ್ಸ್ ರೂಮು. ಸೊ ಕಿಡ್ಸ್ ರೂಮಲ್ಲೇ ಹಾಗೆ ವಿಂಡೋ ಇದೆ. ವಿಂಡೋಯಿಂದ ನೋಡ್ಬೋದು. ಸೊ ಬಿಲ್ಡಿಂಗು, ರೋಡು ಎಲ್ಲ ಕಾಣುತ್ತೆ, ಆ ಥರ ಕಾಣುತ್ತೆ.
ಫಾಲ್ ಸೀಲಿಂಗು ಅಷ್ಟೇ, ಫಾಲ್ ಸೀಲಿಂಗ್ ಏನು ಮಾಡಿಲ್ಲ, ಫಾಲ್ ಸೀಲಿಂಗ್ ಎಲ್ಲ ಕಸ್ಟಮರೇ ಮಾಡ್ಕೋಬೇಕಾಗತ್ತೆ. ಇದು ಟೋಟಲಿ ಇದು ಕಿಡ್ಸ್ ರೂಮ್. ಇದು ಕಿಡ್ಸ್ ರೂಮಿಂದ ನಾವು ಆಚೆ ಕಡೆ ಹೋಗ್ತಾ ಇದ್ದೀವಿ. ಕಿಡ್ಸ್ ರೂಮಿಂದ ಹಾಗೆ ಬಂದು ಒಳಗಡೆ ಪಕ್ಕದಲ್ಲಿ ಇದು ಮಾಸ್ಟರ್ ಬೆಡ್ರೂಮ್, ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಬರುತ್ತಿದ್ದು. ಸೊ ಕಿಡ್ಸ್ ರೂಮ್ ಪಕ್ಕದಲ್ಲಿ ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಇದೆ. ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಬಂದು ವುಡನ್ ಫ್ಲೋರಿಂಗ್ ಇದೆ. ಸೊ ನೋಡ್ಬೋದು. ಸೊ ರೈಟ್ ಸೈಡಲ್ಲಿ ವಾಕಿನ್ ವಾರ್ಡ್ರೋಫ್ ಇದೆ. ವಾಕಿನ್ ವಾರ್ಡ್ರೋಫ್ ಏರಿಯಾ, ವಾರ್ಡ್ರೋಫ್ ಎಲ್ಲ ಮಾಡ್ಕೊಳ್ಳೋ ಆ ಥರ ಸಪ್ರೇಟಾಗಿ ರೂಮ್ ಇದೆ. ಸೊ ಇದು ಬಂದು ಕಾಮನ್ ವಾಶ್ರೂಮ್ ಇದು, ಬಟ್ ಇಲ್ಲೇನು ಲೈಟ್ ಇಲ್ಲ. ಇಲ್ಲಿಂದ ಇದೆಲ್ಲ ಕಂಪ್ಲೀಟ್ಲಿ ವುಡನ್ ಫ್ಲೋರಿಂಗ್ ಇದು. ಇದು ಬಂದು ಟೋಟಲ್ ಇದು ಮಾಸ್ಟರ್ ಬೆಡ್ರೂಮ್. ಮಾಸ್ಟರ್ ಬೆಡ್ರೂಮು ವುಡನ್ ಫ್ಲೋರಿಂಗು. ನೋಡಿ ರೂಮೆಲ್ಲ ಯಾವ ಥರ ಕಾಣುತ್ತೆ ಅಂತ. ಮಾಸ್ಟರ್ ಬೆಡ್ರೂಮು. ಸೊ ಮಾಸ್ಟರ್ ಬೆಡ್ರೂಮಿಂದ ಅಟ್ಯಾಚ್ ಬಾಲ್ಕನಿ ಇದೆ. ಬಾಲ್ಕನಿ ಎಲ್ಲ ಸೈಜೆಲ್ಲ ದೊಡ್ಡದಿದೆ, ಲೆಂತ್ ಇದೆ, ವಿಡ್ತ್ ಇದೆ. ಸೊ ಬಾಲ್ಕನಿಯಿಂದ ಕ್ಲಬ್ ಹೌಸ್ ಕಾಣುತ್ತೆ, ಸ್ವಿಮ್ಮಿಂಗ್ ಪೂಲ್ ಕಾಣುತ್ತೆ, ಗಾರ್ಡನ್ ಏರಿಯಾ ಇದೆ, ಫುಲ್ಲು ಎಂಟಿ ಸ್ಪೇಸು. ಸೊ ರೋಡು, ಸೊ ಅಪಾರ್ಟ್ಮೆಂಟ್ ಬರೋ ರೋಡು ಅದೆಲ್ಲ ಕಾಣುತ್ತೆ. ನೋಡ್ಬೋದು. ಟೋಟಲ್ಲು ಏನು ನೋಡ್ತಾ ಇದ್ದೀರಾ, ಇದು ಟೋಟಲ್ ಇದು ಬಾಲ್ಕನಿಯಿಂದ ವ್ಯೂ ಇದು ಯಾವ ಥರ ಕಾಣುತ್ತೆ ಅಂತ. ಬಾಲ್ಕನಿಯಿಂದ ಬಾಲ್ಕನಿ ಸೈಜ್ ಇದು. ಸೊ ಮಾಸ್ಟರ್ ಬೆಡ್ರೂಮಿಂದ ಹಾಗೆ ಸೊ ಈ ಕಡೆ ಹೋಗಿ ಸೊ ಹಾಗೆ ನೋಡಿ ಇನ್ನೊಂದ್ಸಲಿ ಕಂಪ್ಲೀಟ್ಲಿ ಮಾಸ್ಟರ್ ಬೆಡ್ರೂಮ್ ವುಡನ್ ಫ್ಲೋರಿಂಗು. ಸೊ ಮಾಸ್ಟರ್ ಬೆಡ್ರೂಮಿಂದ ನಾವು ಇನ್ನೊಂದು ರೂಮ್ಗೆ ಹೋಗ್ತಾ ಇದ್ದೀವಿ. ಸೊ ಇದು ಲೆಫ್ಟ್ಗೆ ಬಂದು ಇನ್ನೊಂದು ಮಾಸ್ಟರ್ ಬೆಡ್ರೂಮ್ ಪಕ್ಕದಲ್ಲಿ ಒಂದು ಕಾಮನ್ ವಾಶ್ರೂಮ್ ಬರುತ್ತೆ. ಕಾಮನ್ ವಾಶ್ರೂಮ್ ಇದು. ಸೊ ಕಾಮನ್ ವಾಶ್ರೂಮ್ ಪಕ್ಕದಲ್ಲಿ ಫ್ಯಾಮಿಲಿ ರೂಮ್ ಬರುತ್ತೆ. ಫ್ಯಾಮಿಲಿ ರೂಮ್ ಇದು. ಫ್ಯಾಮಿಲಿ ರೂಮ್ ನೀವು ಟಿ ವಿ ರೂಮ್ ಮಾಡ್ಕೋಬೋದು, ಜಿಮ್ ರೂಮ್ ಮಾಡ್ಕೋಬೋದು, ಇಲ್ಲ ಆಫೀಸ್ ರೂಮ್ ಮಾಡ್ಕೋಬೋದು, ಆ ಥರ ರೂಮ್ ಇದು. ಸೊ ಇದಕ್ಕೇನು ಡೋರ್ ಇಲ್ಲ, ಇದು ಡೋರು ನೀವೇ ಮಾಡ್ಕೋಬೇಕಾಗತ್ತೆ. ಇದು ಕಂಪ್ಲೀಟಾಗಿ ಓಪನ್ ಆಗಿದೆ. ಸೊ ಇದು ಬಂದು ಫ್ಯಾಮಿಲಿ ರೂಮ್. ಇದು ಫ್ಯಾಮಿಲಿ ರೂಮು, ಫ್ಯಾಮಿಲಿ ಲಾಂಚು ಆ ಥರ ಆ ಥರ ಯಾವ ಥರ ಬೇಕಾದ್ರೂ ನೀವು ಮಾತ್ರ ಮಾಡ್ಕೋಬೋದು. ಇದು ನೋಡಿ ಫ್ಯಾಮಿಲಿ ರೂಮು. ಸೊ ಇದು ಹಾಗೆ ಕೂಡ ನಿಮಗೆ ಇದು ಗ್ರಾನೈಟ್ ಫ್ಲೋರಿಂಗ್ ಇದು. ಸೊ ಸೀಲಿಂಗ್ ಎಲ್ಲ ಹಾಗೇ. ಸೊ ಸೀಲಿಂಗ್ ಎಲ್ಲ ನೀವೇ ಮಾಡ್ಕೋಬೇಕಾಗುತ್ತೆ, ಯಾರು ಬೈಯರ್ ಇದ್ದಾರೋ ಅವರೇ ಮಾಡ್ಕೋಬೇಕಾಗುತ್ತೆ. ಸೊ ಇದು ಫ್ಯಾಮಿಲಿ ರೂಮ್. ಫ್ಯಾಮಿಲಿ ರೂಮಿಂದ ಹಾಗೆ ಬಂದು ಸೊ ಹಾಗೆ ನಿಮಗೆ ಲೆಫ್ಟ್ ಸೈಡಲ್ಲಿ ಡೈನಿಂಗ್ ಹಾಲು, ಅಲ್ಲಿ ಕಾಣ್ತಾ ಇದೆಯಲ್ಲ ಅದು ಡೋರ್ ಇದು. ಇದು ಲಿವಿಂಗ್ ಏರಿಯಾ. ಸೊ ಲಿವಿಂಗ್ ಏರಿಯಾದಿಂದ ಬಾಲ್ಕನಿ ಕಡೆ ಹೋಗ್ತಾ ಇದ್ದೀವಿ. ಇದು ಬಂದು ಬಾಲ್ಕನಿ ಏರಿಯಾ ನೋಡಿ, ಬಾಲ್ಕನಿ. ಸೊ ಬಾಲ್ಕನಿಯಿಂದ ಫುಲ್ಲು ಈ ಥರ ವ್ಯೂ ಕಾಣುತ್ತೆ. ಸೊ ನೋಡಿ ಇದು ಮೈನ್ ಹಾಲ್. ಇದು ಲಿವಿಂಗ್ ಹಾಲು, ಲಿವಿಂಗ್ ಹಾಲು, ಡೈನಿಂಗ್ ಹಾಲು. ಸೊ ಇದು ಬಂದು ಕಂಪ್ಲೀಟ್ಲಿ ಇದು ಇಟಾಲಿಯನ್ ಮಾರ್ಬಲ್ ಫ್ಲೋರಿಂಗ್ ಬರುತ್ತೆ. ಸೊ ಇದೆಲ್ಲ ಮಾರ್ಬಲ್ ಫಿನಿಶಿಂಗ್ ಫ್ಲೋರ್. ಇದು ಮಾರ್ಬಲ್ ಫ್ಲೋರಿಂಗ್ ಫಿನಿಶಿಂಗು. ಸೊ ಸೀಲಿಂಗು ಹಾಗೆ ಖಾಲಿ ಇದೆ, ಯಾರು ಬೈಯರ್ ಇದ್ದಾರೋ ಅವರೇ ಎಲ್ಲ ಸೀಲಿಂಗ್ ಮಾಡ್ಕೋಬೇಕಾಗುತ್ತೆ. ಆಮೇಲೆ ಬಾತ್ರೂಮ್ ಫಿನಿಶಿಂಗು ಹಾಗೇ, ಬಾತ್ರೂಮ್ ಫಿನಿಶಿಂಗನ್ನು ಅವರೇ ಮಾಡ್ಕೋಬೇಕು. ಸೊ ಆ ಥರ ಕಾನ್ಸೆಪ್ಟ್ ಇದು ಅಪಾರ್ಟ್ಮೆಂಟಲ್ಲಿ. ಸೊ ಟೋಟಲ್ಲು ಒಂದು 6-7 ಬಾತ್ರೂಮ್ ಬರುತ್ತೆ ಈ ಅಪಾರ್ಟ್ಮೆಂಟಲ್ಲಿ. ಆಮೇಲೆ ಈ ಅಪಾರ್ಟ್ಮೆಂಟಲ್ಲಿ 6 BHK ಇದು ಫ್ಲ್ಯಾಟ್. ಇದು 6 ಬೆಡ್ರೂಮ್ ಇದು ಫ್ಲ್ಯಾಟ್. ಇದು ಈ ಫ್ಲ್ಯಾಟು ಏನು ನೋಡಿದ್ದೀರ ನೀವು, ಇದು ಟೋಟಲ್ಲು ಬಂದು 6 BHK ಫ್ಲ್ಯಾಟ್. ಇದು ಟೋಟಲ್ ನಂಬರ್ ಆಫ್ ಫ್ಲ್ಯಾಟು ಬಂದು 183 ಯೂನಿಟ್ಸ್ ಇದೆ ಈ ಅಪಾರ್ಟ್ಮೆಂಟಲ್ಲಿ. ಈ ಫ್ಲ್ಯಾಟು ಬಂದು G+30 ಫ್ಲೋರ್ಸ್ ಇದೆ.
ಈ ಫ್ಲ್ಯಾಟಿಗೆ 3 ಕಾರ್ ಪಾರ್ಕಿಂಗ್ ಇದೆ. ಕ್ಲಬ್ ಹೌಸ್ ಇದೆ. ಕ್ಲಬ್ ಹೌಸು ಗ್ರೌಂಡ್ ಫ್ಲೋರಲ್ಲಿದೆ. ಗ್ರೌಂಡ್ ಫ್ಲೋರಲ್ಲಿ ಸ್ವಿಮ್ಮಿಂಗ್ ಪೂಲು, ಜಿಮ್ಮು, ಸೊ ಪಾರ್ಟಿ ಹಾಲು, ಲಾನ್ ಏರಿಯಾ. ಸೊ ಆಮೇಲೆ 30ನೇ ಫ್ಲೋರಲ್ಲೂ ಹಾಗೆ ಇದು ಇನ್ಫಿನಿಟಿ ಪೂಲ್ ಇದೆ, ಪಾರ್ಟಿ ಹಾಲ್ ಇದೆ, ಜಾಗಿಂಗ್ ಟ್ರ್ಯಾಕ್ ಇದೆ, ಜಿಮ್ ಇದೆ. ಸೊ ಆ ಥರ ಇರೋ ಅಪಾರ್ಟ್ಮೆಂಟ್ ಇದು. ಇದು ಟೋಟಲ್ಲು ಕಾಸ್ಟ್ ಬಂದು ಈ ಅಪಾರ್ಟ್ಮೆಂಟ್ದು, ಈ ಫ್ಲ್ಯಾಟದು ಸೊ 23 crores ಆಗುತ್ತೆ ಈ ಫ್ಲ್ಯಾಟದು ಕಾಸ್ಟು. ಈ ಫ್ಲ್ಯಾಟು ಸೈಜು ಬಂದು 6600 ಸ್ಕ್ವೇರ್ ಫೀಟ್ ಏರಿಯಾ ಇದೆ ಈ ಫ್ಲ್ಯಾಟದು. ಸೊ ಇದು ಟೋಟಲ್ ಬಂದು 6 BHK ಫ್ಲ್ಯಾಟ್ ಇದು. 6 BHK, 1 ಸರ್ವೆಂಟ್ ರೂಮು, ಆಮೇಲೆ 6 ಟಾಯ್ಲೆಟು, ಅಟ್ಯಾಚ್ ವಾಶ್ರೂಮ್ ಇದೆ. ಈ ಫ್ಲ್ಯಾಟಲ್ಲಿ ಏನು ನೋಡಿದ್ದೀರಾ, ಇದು ಕಂಪ್ಲೀಟ್ಲಿ ಇದು ಹಾಲು, ಡೈನಿಂಗ್ ಹಾಲು ಎಲ್ಲ ಬಂದು ಇಟಾಲಿಯನ್ ಮಾರ್ಬಲ್ ಫ್ಲೋರಿಂಗ್ ಇದೆ. ಮಾಸ್ಟರ್ ಬೆಡ್ರೂಮು ವುಡನ್ ಫ್ಲೋರಿಂಗ್ ಇದೆ, ಇನ್ನೊಂದು ಗ್ರಾನೈಟ್ ಫ್ಲೋರಿಂಗ್ ಇದೆ. ಕಿಡ್ಸ್ ಬೆಡ್ರೂಮು ಗ್ರಾನೈಟ್ ಫ್ಲೋರಿಂಗ್ ಇದೆ. ಐಲ್ಯಾಂಡ್ ಕಿಚನ್ ಇದೆ. ಐಲ್ಯಾಂಡ್ ಕಿಚನ್ ಎಲ್ಲ ಕಸ್ಟಮರೇ ಇಂಟೀರಿಯರ್ಸ್ ಮಾಡ್ಕೋಬೇಕು. ಹಾಗೆ ಫಾಲ್ ಸೀಲಿಂಗು ಹಾಗೇ ಕಸ್ಟಮರೇ ಮಾಡ್ಕೋಬೇಕು. ಸೊ ಆ ಥರ ಫ್ಲ್ಯಾಟ್ ಇದೆ. ಇದು ಅನ್ಯೂಸ್ಡ್ ಅಪಾರ್ಟ್ಮೆಂಟ್ ಇದು, ಯಾರೂ ಯೂಸ್ ಮಾಡಿಲ್ಲ. ಯಾರು ಬರ್ತಾರೋ ಅವರೇ ಹೊಸ ಬೈಯರು, ಅವರೇ ಫಸ್ಟ್ ಫ್ಲ್ಯಾಟ್ ಓನರು ಈ ಫ್ಲ್ಯಾಟಿಗೆ. ಈ ಫ್ಲ್ಯಾಟ್ ಏನು ನೋಡಿದ್ದೀರಾ, ಇದು 6 BHK ಇದು. ಸ್ಕೈ ವಿಲ್ಲಾ ಅಪಾರ್ಟ್ಮೆಂಟ್ ಅಂತ ಕರೀತಾರೆ ಇದು ಈ ಫ್ಲ್ಯಾಟನ್ನು. ಸೊ ಈ ಅಪಾರ್ಟ್ಮೆಂಟಿಂದ ಸದಾಶಿವನಗರು 6 ಕಿಲೋಮೀಟರ್ಸ್ ಆಗುತ್ತೆ, ಮಲ್ಲೇಶ್ವರಮು 2 ಕಿಲೋಮೀಟರ್ಸ್ ಆಗುತ್ತೆ.